ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15 ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಮಾಗಡಿನಲ್ಲಿ ಒಂದು ತುಂಬಾ ದುಃಖ ಕೊಡುವಂತಹ ಘಟನೆ ಆಗಿದೆ. 4 ವರ್ಷದ ಹೆಣ್ಮಗಳು ಪಾಪ ಆಕೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ, ಹೆಂಗೆ ನಡಿಬೇಕಂತ ಗೊತ್ತಿಲ್ಲ. ಅವನ ಮನೆಗೆ ರಿಲೇಟಿವ್ಸ್ ಯಾರೋ ದೂರ ರಿಲೇಟಿವ್ಸ್ ಕಸನ್ ಯಾರು ಬಂದ್ಬಿಟ್ಟು ಹೊರಗಡೆ ಕರ್ಕೊಂಡೋಗಿ ಅದರಿಂದ ಆ ರಾಕ್ಷಸ ಏನು ಮಾಡಿದ್ದಾರೆ ಅಂದರೆ ಆ ಎಳೆ ಮಗುನ ಪಾಪ ಮಾತಾಡೋಕೆ ಗೊತ್ತಿಲ್ಲ, ಏನು ಒಂದು ಚಾಕ್ಲೇಟ್ ಕೊಟ್ಟರೆ ಬಾಮ ಪ್ರೀತಿಯಿಂದ ಕರೆದ್ರೆ ಮಕ್ಕಳು ಬಂದ್ಬಿಡ್ತಾರೆ. ಆ ಹೆಣ್ಮಗುನ ಕರೆದು ಹೊರಗಡೆ ಕರ್ಕೊಂಡೋಗಿ ಅವ್ರ ಜೊತೆ ಬಲಾತ್ಕಾರ ಮಾಡಿದ್ದಾರೆ. ಈ ಬಲಾತ್ಕಾರ ಮಾಡಾದ್ಮೇಲೆ ವೀಕ್ಷಕರೇ ಅವ್ರ ಫೋಟೋ ನಾನು ತೋರಿಸ್ತೀನಿ, ನಾವು ವಿಡಿಯೋ ಎಂಡಿಂಗ್ನಲ್ಲಿ ನೋಡ್ಬೋದು. ಇಡೀ ಬಾಡಿ ಮೇಲೆ ಹಳ್ಳಿಂದ ಕಚ್ಚಿದ್ದಾನೆ, ಆ ನಿಶಾನ ಅದೆಲ್ಲ ಹಂಗೆ ಇದೆ. ಈ ಪ್ರೊಟೆಸ್ಟ್ ಇವತ್ತು ನಾವು ಟೌನ್ನಲ್ಲಿ ಇದ್ದೀವಿ. ದಲಿತ ಸೇನೆ ಕಡೆಯಿಂದ ಎಲ್ಲ ಜನರು ಎಷ್ಟು ದಲಿತ ಸೇನೆಯಲ್ಲಿ ಮೆಂಬರ್ಸಿದ್ದಾರೆ, ಅಧ್ಯಕ್ಷ ಲೀಡರ್ಸ್ ಎಲ್ಲರೂ ಬಂದಿದ್ದಾರೆ. ಅದೇ ಥರ ಯಾರು ದಲಿತ ಸೇನೆಯಲ್ಲಿ ಇಲ್ಲ, ಆಮ್ ಪಬ್ಲಿಕ್ ನಾರ್ಮಲ್ ಜನತೆ ಅವರು ಇಲ್ಲಿ ಬಂದಿದ್ದಾರೆ. ಏಕೆಂದರೆ ನಾಳೆ ನಿಮ್ಮ ಮಗಳ ಜೊತೆ ಅಥವಾ ನಮ್ಮ ಮಗಳು ನಮ್ಮ ಮನೆಯಲ್ಲಿ ಈ ಥರ ಆಗಬಾರ್ದಂತ. ಇದೇ ಥರ ಇವತ್ತು ನಮ್ಮ ಜೊತೆಗೆ ದಲಿತ ಸೇನೆ ಲೀಡರ್ಸ್ ಎಲ್ಲರೂ ಇಲ್ಲಿ ಇದ್ದಾರೆ. ಸೊ ಬನ್ನಿ ಅವ್ರ ಜೊತೆ ಮಾತಾಡೋಣ. ಇವತ್ತು ಒಂದು ಈ ಕೃತ್ಯ ನಡೆದಿರೋದು ಬಹಳ ದುರಂತ ಕೃತ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಒಂದು ಸಣ್ಣ ಮಗು 3 ವರ್ಷದ ಮಗುಗೆ ಇವತ್ತು ಅತ್ಯಾಚಾರ ಮಾಡಿದ್ರು ಕೂಡ ಈ ರಾಜ್ಯದಲ್ಲಿ ಇನ್ನೂ ಪ್ರತಿಭಟನೆ ನಡೀತಾ ಇಲ್ಲ. ಈಗೆಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ ನಡೆದಂಥ ಮೊಟ್ಟ ಮೊದಲ ಪ್ರತಿಭಟನೆ ಮಾಗಡಿಯಲ್ಲಿ ಕೆಲವೇ ಸಂಘಟನೆಗಳು ಸೇರಿ ಪ್ರತಿಭಟನೆ ಮಾಡಿದೆ. ಆದರೆ ನಾವು ಹೇಳೋದೇನೆಂದರೆ ಮುಸ್ಲಿಮ್ಸು, ಹಿಂದೂ, ಕ್ರಿಶ್ಚಿಯನ್ನು, ಜೈನು, ಇನ್ನೊಂದು ಭಾಷೆ, ಇನ್ನೊಂದು ಜನಾಂಗ, ಇನ್ನೊಂದು ಜಾತಿ ಅನ್ನೋದು ಬೇಡ. ಎಲ್ಲರೂ ಇಡೀ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಈ ವಿಚಾರನ ಖಂಡಿಸಬೇಕಿದೆ. ಆ ಹೆಣ್ಮಗು ಪರವಾಗಿ ನಿಲ್ಲಬೇಕಿದೆ. ಇವತ್ತು ಯಾವುದೋ ಸಣ್ಣ ವಿಚಾರದಲ್ಲಿ ಚರ್ಚೆಗಳಾಗ್ತಾ ಇದೆ. ಇವತ್ತಿಂತ ಒಂದು ದೊಡ್ಡ ವಿಚಾರ, ಎಲ್ಲ ಜಾತಿಯಲ್ಲೂ ಒಂದೇ ಹೆಣ್ಣು ಅಂದರೆ ಎಲ್ಲ ಜಾತಿಯಲ್ಲೂ ಹೆಣ್ಣಿಗೆ ಸಲ್ಲುವಂಥ ಗೌರವ. ಮೊಟ್ಟ ಮೊದಲನೇದಾಗಿ ತಾಯಿನ ಗೌರವಿಸ್ತೇವೆ ನಾವು. ಇವತ್ತು ಸಣ್ಣ ಕಂದಮ್ಮ ಇವತ್ತು ಈ ರಾಜ್ಯದ ಒಂದು ನೇರು ವ್ಯಕ್ತಿತ್ವ ಇರುವಂಥ ಒಂದು ರಾಜ್ಯ ಅಂತೀವಿ. ಪೊಲೀಸ್ ಇಲಾಖೆ ದಿಟ್ಟತನ ಆಗ್ತೇವೆ. ಇವತ್ತು ಆ ಪೊಲೀಸ್ ಇಲಾಖೆ ಎನ್ಕೌಂಟರ್ ಮಾಡಬೇಕು. ಆ ಇರ್ಫಾನ್ ಕಾಮುಕ ಲಜ್ಜ ಅವನು ಏನಿದ್ದಾನೆ ಅಯೋಗ್ಯ, ಇವತ್ತು ಬದುಕಲಿಕ್ಕೆ ಅವಕಾಶ ಕೊಡಬಾರ್ದು. ಇವತ್ತು ಜೈಲಲ್ಲಿಟ್ಟು ಸ್ಟೇಷನಲ್ಲಿಟ್ಟು ಅವನಿಗೆ ಅನ್ನ ನೀರು ಕೊಟ್ಟು ಸಾಕುವಂಥ ಕೆಲಸ ಸರ್ಕಾರ ಮಾಡಬಾರ್ದು. ಕೂಡಲೇ ಎನ್ಕೌಂಟರ್ ಮಾಡಬೇಕು. ಏನು ಮಾಡ್ತಾ ಇದೆ ಇಲ್ಲಿವರೆಗೂ ರಾಜ್ಯ ಸರ್ಕಾರ? ಏನು ಮಾಡ್ತಾ ಇದೆ? ಇವತ್ತು ಆ ರಾಜ್ಯ ಸರ್ಕಾರ